ನಮಸ್ತೆ ಸ್ನೇಹಿತರೆ. ಇತ್ತೀಚೆಗೆ ನಾನು ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಿಗೆ ಮತ್ತು ಶಿಕ್ಷಕರಿಗೆ ಒಂದು ಅಕಾಡೆಮಿಕ್ ಲೀಡರ್ಶಿಪ್ ಅನ್ನೋ ಒಂದು ಕಾರ್ಯಾಗಾರ ಮಾಡಿದೆ. ಅದರಲ್ಲಿ ಎಲ್ಲ ಅಧ್ಯಾಪಕರು ಒಂದು ಕಾಮನ್ ಕಂಪ್ಲೇಂಟ್ ಹೇಳಿದ್ರು, ಸರ್ ಇವತ್ತಿನ ಜೆನ್ಸಿ ಜನರೇಷನ್ ಅವ್ರನ್ನ ನಿಜವಾದ ತರಗತಿಯಲ್ಲಿ ಕುಂಡ್ರಿಸೋದು, ನಮ್ಮ ಪಾಠ ಅರ್ಥ ಆಗೋವರೆಗೂ ಅವ್ರ ಗಮನನ ಕೇಂದ್ರೀಕರಿಸೋದಿದೆಯಲ್ಲ, ಅದು ದೊಡ್ಡ ಸವಾಲು ಅಂತ. ನಾನು ಅವಾಗ ಹೇಳಿದೆ, ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ವಿದ್ಯಾರ್ಥಿಗಳಲ್ಲೂ ಡಿಸ್ಟ್ರಾಕ್ಷನ್ಸ್ ತುಂಬಾ ಇದೆ, ಗಮನ ಕಡಿಮೆ ಆಗಿದೆ. ಹೆಚ್ಚು ಕಡಿಮೆ ಹೇಳ್ತಾರೆ 6 ನಿಮಿಷದ ಮೇಲೆ ಮಕ್ಕಳ ಗಮನ ಬೇರೆ ಹೊರಟೋಗುತ್ತೆ. ಕೆಲವರು 60 ಸೆಕೆಂಡ್ಗೆ ಗಮನ, ಹಾಗಾಗಿ ಪ್ರತಿ 60 ಸೆಕೆಂಡ್ ಅಥವಾ 6 ನಿಮಿಷಕ್ಕೆ ಅವ್ರ ಗಮನವನ್ನ ಸೆಳೆದಿಟ್ಕೊಂಡು ಅನಂತರ ಪಾಠವನ್ನ ರಂಜನೀಯವಾಗಿ, ಆಕರ್ಷಕವಾಗಿ, ಸುಧಾರಣೆಗಳ ಮುಖಾಂತರ ಮಾಡ್ಬೇಕು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಕೆಲವು ಮಕ್ಕಳಿಗೆ ದೈಹಿಕವಾದ ಚಟುವಟಿಕೆ ಮಾಡಿದ್ರೆ ಏಕಾಗ್ರತೆ ಬರುತ್ತೆ ಅಂತಕ್ಕಂಥ ಮಾತು ಇದೆ. ಹಾಗಾಗಿ ಇವತ್ತು ನಾನು ನಿಮ್ಮ ಜೊತೆ ಮಕ್ಕಳ ಏಕಾಗ್ರತೆಯನ್ನು ಹೆಚ್ಚಿಸುವ, ಮೆದುಳು ಮತ್ತು ದೇಹವನ್ನ ಒಟ್ಟುಗೂಡಿಸಿ ಏಕಾಗ್ರತೆಯನ್ನು ಹೆಚ್ಚಿಸ್ತಕ್ಕಂಥ 5 ಚಟುವಟಿಕೆಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ದಯವಿಟ್ಟು ಅವನ್ನ ಫಾಲೋ ಮಾಡಿ. ಮೊದಲನೇದು, ತೊಡೆ ತಟ್ಟಿ ಜಗಜ್ಜಟ್ಟಿಯಾಗಿ ಅಂತ. ಮೊದಲು ಅವ್ರಿಗೆ ಮಕ್ಕಳ ಪುಸ್ತಕ ಎಲ್ಲ ಸೈಡ್ಗೆ ಇಡ್ರ, ಇದೊಂದು ಸ್ಪೆಷಲ್ ಆಕ್ಟಿವಿಟಿ ಮಾಡೋಣ ಅಂತ ಹೇಳಿ. ಸರಿಯಾಗಿ ಕೂತ್ಕೊಳ್ರ, ಬೆನ್ ನೇರವಾಗಿರ್ಲಿ. ಈಗ ನೋಡಿ, ನಾನು ಹೇಳಿದ್ದೇನ ಕರೆಕ್ಟಾಗಿ ನೋಡಿ ಹೇಳಿ. 1 2 3 4 5 ಈ ತರ 3 ಸಾರಿ ಡೆಮಾನ್ಸ್ಟ್ರೇಟ್ ಮಾಡಿ. ನೀವು ಮಾಡ್ರ 1 2 3 4 5. ಈಗ ನೀವು ಕಂಟಿನ್ಯೂಸ್ ಮಾಡ್ಬೇಕು ಅಂತ 3 ಸಾರಿ ಮಾಡಿಸಿ. 3 ಸಾರಿ ಮಾಡಿಸಿದ್ಮೇಲೆ ನೋಡ್ರಪ್ಪ, ಈಗ ನಾನು ಆ ಅಂಕಿ ಸಂಖ್ಯೆಗಳನ್ನ ಹಿಂದೆ ಮುಂದೆ ಮಾಡ್ತೀನಿ. ಓಕೆ, ಜ್ಞಾಪಕ ಇರ್ಲಿ. 1 3 5 4 2 ಈ ತರ ಬದಲಾಯಿಸ್ತಾ ಹೋಗಿ. ಆ ಬದಲಾಯಿಸುವಾಗ ಮೆದುಳು ಅವರು ನೆನಪಲ್ಲಿ ಇಟ್ಕೋಬೇಕು, ಮೆದುಳು ಚುರುಕಾಗುತ್ತೆ ಮತ್ತು ದೇಹಕ್ಕೂ, ದೇಹದ ಮಸಲ್ಸು ಆಕ್ಟಿವ್ ಆಗುತ್ತೆ, ಕೋಆರ್ಡಿನೇಷನ್ ಹೆಚ್ಚಿಗೆ ಆಗುತ್ತೆ. ಇದು ಒಂದು. ಎರಡನೇದು, ಬೆರಳು ಹೊಡಿರಿ ಮಳೆ ಬರ್ಲಿ ಅಂತ. ಓಕೆ, ಎಡಗೈಯನ್ನ ಹೇಗೆ ಪರ್ಫೆಕ್ಟ್ ಆಗಿ ಇಟ್ಕೋಬೇಕು, ಬಲಗೈನ ತೋರ್ ಬೆರಳಿಂದ 1 ಹೇಳಿದಾಗ ಹೆಂಗ್ ಹೊಡಿತಾ ಇರ್ಬೇಕು, ನಿಧಾನಕ್ಕೆ ಹೊಡಿತಾ ಇರ್ಬೇಕು. 2 ಹೇಳಿದಾಗ 2 ಬೆರಳಿಂದ, 3 ಹೇಳಿದಾಗ 3 ಬೆರಳಿಂದ ಹೊಡಿತಾ ಇರ್ಬೇಕು. 4 ಹೇಳಿದಾಗ 4 ಬೆರಳಿಂದ ಹೊಡಿತಾ ಇರ್ಬೇಕು. 5 ಹೇಳಿದಾಗ ಚಪ್ಪಾಳೆ ತರ್ತಾ ಇರ್ಬೇಕು. ಅರ್ಥ ಆಯ್ತಲ್ಲ? ಇದನ್ನ ಜೊತೆಯಲ್ಲಿ, ಮಕ್ಕಳ ಜೊತೆಯಲ್ಲಿ 3 ಸಾರಿ ಮಾಡಿಸಿ. ಆದ್ಮೇಲೆ ಕಣ್ ಮುಚ್ಕೊಳ್ರು ಅಂತ ಹೇಳ್ಬೇಕು. ಈಗ ನಾನು ಹೇಳ್ತೀನಿ, ನೀವು ಗಮನ ಇಟ್ಟು ಏನು ಶಬ್ದ ಉಂಟಾಗತ್ತೆ ಗಮನ ಹರಿಸಿ ಅಂತ ನಿಧಾನಕ್ಕೆ 1 2 3 4 5 1 ಈ ತರ ನಂಬರ್ನ ಹಿಂದೆ ಮುಂದೆ ಮಾಡಿ ಹೇಳಿ. ನಿಧಾನಕ್ಕೆ 1 ರಿಂದ 5ರವರೆಗೂ, 5ರಿಂದ 1ರವರೆಗೂ 1 ಸಾರಿ ಆದ್ರೂ ಪ್ರಾಕ್ಟೀಸ್ ಮಾಡಿಸಿ. ನಿಧಾನಕ್ಕೆ ಮಳೆ ಬರ್ತಕ್ಕಂಥ, ಮಳೆ ನಿಲ್ತಕ್ಕಂಥ, ಮತ್ತೆ ಬರ್ತಕ್ಕಂಥದ್ದು ಅವ್ರ ಅನುಭವಕ್ಕೆ ಬರುತ್ತೆ. ತುಂಬಾ ಸಂತೋಷ ಪಡ್ತಾರೆ. 3ನೇದು, ರಾಕೆಟ್ ಹಾರಿಸಿ ಅಂತ. ಏನಾದ್ರು ರಾಕೆಟ್ ಹಾರಿಸಿ, ಎಲ್ರಿಗೂ ಈಗ ಇಸ್ರೋದ ಯಶಸ್ಸು, ಚಂದ್ರನ ಮೇಲೆ ಉಪಗ್ರಹವನ್ನ ನಿಲ್ಸಿದ್ದು ಇದೆಲ್ಲ ಇದೆಯಲ್ಲ, ಅದರಿಂದ ಈಗ ಬಹಳ ಮುಖ್ಯವಾಗಿ ಒಂದು ಚಟುವಟಿಕೆ. ಓಕೆ, ನೋಡ್ಕೊಳ್ರ ಮಕ್ಕಳ. ಓಕೆ, 1 ಈಗ ರಾಕೆಟ್ ಹೋಗೋ ಶಬ್ದ ಆಗತ್ತಲ್ಲ, 2 3 4 5 ಅಂತ. ಓಕೆ, ಈ ತರ ಆಗ್ಬೇಕು. ಅರ್ಥ ಆಯ್ತಲ್ಲ? ಇದನ್ನ ನೀವು 3 ಸಾರಿ ಡೆಮಾನ್ಸ್ಟ್ರೇಟ್ ಮಾಡಿ. 1 ಅಂದಾಗ ರಾಕೆಟ್ ಶಬ್ದ, 1 2 3 4 5 ಅಂತ. 5ನ 2-3 ಸಾರಿ ರಿಪೀಟ್ ಮಾಡಿಸಿ, ಖುಷಿ ಪಡ್ತಾರೆ. ಏಕ್ದಮ್ 1ಕ್ಕೆ ಬನ್ನಿ, 2 ಬನ್ನಿ, ಬಹಳ ಚೆನ್ನಾಗಿರುತ್ತೆ. ದೈಹಿಕವಾದ ಚಟುವಟಿಕೆನೂ ಆಗುತ್ತೆ, ಮಾನಸಿಕವಾದ ಏಕಾಗ್ರತೆನೂ ಹೆಚ್ಚಾಗುತ್ತೆ. 4ನೇದು, ಇವತ್ತಿನ ಮಕ್ಕಳಲ್ಲಿ ಧನ್ಯತೆ ಹೇಳೋದು, ನಮಸ್ಕಾರ ಹೇಳೋದು ಆಲ್ಮೋಸ್ಟ್ ನಿಂತೆ ಹೋಗಿದೆ ಅಲ್ವಾ? ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಕಲ್ಸ ಅಂತದ್ದು. ನಮಸ್ತೆ ಮಾಡಿ ಒಳ್ಳೆಯರಾಗಿ ಅಂತ. ಓಕೆ, ಈಗ 1 ಇದು, 2 3 4 5. ಅರ್ಥ ಆಯ್ತಲ್ಲ? ಓಕೆ, ಇದನ್ನ ಮತ್ತೆ ಮತ್ತೆ ಮಾಡಿಸಿ. ಆಮೇಲೆ ಕಣ್ಮುಚ್ಚಿ ಅಂತ ಹೇಳಿ 1 2 3 4 ಮಧ್ಯದಲ್ಲಿ ಏರ್ಪೇರ್ ಮಾಡ್ತಾ ಹೋಗಿ. ಬಹಳ ಮುಖ್ಯವಾಗಿ ಈ ರೀತಿ ಮಾಡ್ತಾ ಹೋದ್ರೆ ಇನ್ನೂ ಒಂದು ಬಹಳ ಮುಖ್ಯವಾದ ಚಟುವಟಿಕೆ ಇದೆ. ಕಣ್ ಬಿಡಿ, ಪ್ರಜ್ಞೆ ಪಡಿ, ದೃಷ್ಟಿ ಪಡಿ ಅಂತ. ಇದೇನು ಅಂತಂದ್ರೆ, ಇತ್ತೀಚೆಗೆ ಮಕ್ಕಳು ಸ್ಕ್ರೋಲ್ ಮಾಡ್ತಾರಲ್ಲ, ನಾವು ಮಾಡ್ತೀವಲ್ವಾ,
ಕೆಲವು ಮಕ್ಕಳು ಹೆಚ್ಚಿಗೆ ಮಾಡ್ಬೋದು, ಕೆಲವರು ಹಿರಿಯರು ಗಂಟೆಗಟ್ಟಲೆ ಮಾಡ್ಬೋದು. ಇರ್ಲಿ, ಕಣ್ಣಿನ ಮೇಲೆ ತುಂಬಾ ದುಷ್ಪರಿಣಾಮ ಆಗುತ್ತೆ ಅಲ್ಲ. ಹಾಗಾಗಿ ಅದನ್ನ ಸ್ವಲ್ಪ ನಿಯಂತ್ರಿಸೋದು, ಕಣ್ಣಿನ ಹೆಚ್ಚು ಸಕ್ರಿಯ ಮಾಡ್ತಕ್ಕಂಥದ್ದು. ಅದಕ್ಕೆ ಈಗ ಕಣ್ಣಿನ ಚಟುವಟಿಕೆ ಏನು ಅಂತಂದ್ರೆ, 1 ಅಂದಾಗ ಕಣ್ಣು ಹಂಗೆ ತಕೊಂಡಿರ್ಬೇಕು. ಕೆಲವು ಸೆಕೆಂಡ್ ಆದ್ಮೇಲೆ 2 ಆದ್ಮೇಲೆ ಕಣ್ಣು ಭದ್ರ ಮುಚ್ಕೋಬೇಕು. 3 ಆದಾಗ ಮಿಟ 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 ಕಣ್ಣು ರೆಪ್ಪೆ ಹೊಡಿಬೇಕು 7ವರೆಗೂ. 4 ಅಂದಾಗ ಕಣ್ಣಿನ ಆಲೆಗಳನ್ನ ಲೆಫ್ಟ್ ರೈಟ್ ಮಾಡ್ಬೇಕು. ಬರೀ ಕಣ್ಣಿನ ಆಲೆ, ತಲೆ ಅಲ್ಲಾಡ್ಬಾರ್ದು. 5 ಅಂದಾಗ ಕ್ಲಾಕ್ ವೈಸ್ 5 ಸಾರಿ, ಆಂಟಿ ಕ್ಲಾಕ್ ವೈಸ್ 5 ಸಾರಿ. ಕ್ಲಾಕ್ ಆಂಟಿ ಕ್ಲಾಕ್ ವೈಸ್, ಒಟ್ಟಿನಲ್ಲಿ ಮಕ್ಕಳು ಯಾವ್ದಾದ್ರು ಮಾಡ್ಲಿ ರಿಪೀಟ್ ಮಾಡುವಾಗ ಚೇಂಜ್ ಆಗ್ತಾ ಇರಲಿ. ಅದಾದ್ಮೇಲೆ ಇನ್ನೊಂದು ಎಕ್ಸರ್ಸೈಸು, ತೋರ್ ಬೆರಳನ್ನ ಮುಂದಕ್ಕೆ ಇಟ್ಕೊಳ್ಳಿ. ನಿಧಾನಕ್ಕೆ ಮೂಗತ್ರ ತರಬೇಕು. ಕಣ್ಣು ಎರಡೂ ಹಾಗೇ ಬೆರಳು ತುದಿ ನೋಡ್ತಾ ಇರಬೇಕು. ಬೆರಳು ಆಲ್ಮೋಸ್ಟ್ 2 ತರ ಕಾಣುತ್ತೆ, ತಿರ್ಗಾ ದೀರ್ಘ ತಗೊಂಡೋಗ್ಬೇಕು. ಇದನ್ನ 5 ಟೈಮ್ಸ್ ರಿಪೀಟ್ ಮಾಡಿ ಕಣ್ಣಿಗೆ ವಿಶ್ರಾಂತಿ ಸಿಗೋದ್ರ ಜೊತೆಗೆ ಸ್ವಲ್ಪ ಕಣ್ಣಿನ ಎಲ್ಲಾ ರೀತಿಯ ಚಲನೆಗಳಾಗೋದ್ರಿಂದ ಕಣ್ಣಾಲೆಗಳು ಚೆನ್ನಾಗಿ ಕೆಲಸ ಮಾಡ್ತವೆ. ಸ್ನೇಹಿತರೆ, ಈ ಚಟುವಟಿಕೆಗಳನ್ನ ಮಾಡುವಾಗ ಸ್ವಲ್ಪ ಗಲಾಟೆ ಆಗುತ್ತೆ, ಶಬ್ದ ಬರುತ್ತೆ, ಆದ್ರೂ ತುಂಬಾ ಆಸಕ್ತಿ ಇರುತ್ತೆ, ಉತ್ಸಾಹ ಬರುತ್ತೆ. ಪಕ್ಕದ ಕೊಠಡಿಗೆ ಸ್ವಲ್ಪ ತೊಂದರೆ ಆಗೋದು. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಶಬ್ದರಹಿತ ದೈಹಿಕ ಚಟುವಟಿಕೆಗಳನ್ನ ನಾನು ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಹಾಗಾಗಿ ಈ ವಿಡಿಯೋನ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತ ಶಿಕ್ಷಕರಿಗೆ, ಪೇರೆಂಟ್ಸ್ಗೆ ಇದನ್ನ ಫಾರ್ವರ್ಡ್ ಮಾಡಿ, ಲೈಕ್ ಮಾಡಿ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ರೀತಿ ಚಟುವಟಿಕೆಗಳನ್ನ ಮತ್ತೆ ಮತ್ತೆ ಪೋಸ್ಟ್ ಮಾಡ್ತಾ ಇರ್ತೇನೆ. ಥ್ಯಾಂಕ್ ಯು ವೆರಿ ಮಚ್.